ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಇವಾಗ ಟೈಮ್ ಬಂದು 7 o'clock ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಆಯಿತು. ಏನು ಇವತ್ತು ಇಷ್ಟು ಬೇಗ ಪೂಜೆ ಅಂತ ನೋಡಿದ್ರೆ ಸೊ ನಿಮ್ಗೆ ಆಲ್ರೆಡಿ ತಮಿಳಲ್ಲಿ ಫೋಟೋ ನೋಡಿ ಗೊತ್ತಾಗಿರುತ್ತೆ. ಹೌದು, ಇವತ್ತು ಟೆಂಪಲ್ಗೆ ಹೋಗ್ತಿರೋದ್ರಿಂದ ಸೊ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಇವಾಗ ಹೊರಡಬೇಕಷ್ಟೇ. ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಸೊ ಆ್ಯಸ್ ಯೂಶುವಲ್ ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು. ನಾನು ಲಾಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಆಗ ನಿಮಗೆ ಫುಲ್ ಕ್ಲಾರಿಟಿ ಗೊತ್ತಾಗುತ್ತೆ ಯಾರು ಏನು ಎತ್ತ ಅಂತ. ಸೊ ಬನ್ನಿ, ಆನ್ ದ ವೇ ಹೋಗ್ತಾ ಹೀಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗ ಎದ್ದು ಇವಾಗ ಬಂದು ನೋಡ್ತಾ ಇದ್ದಾನೆ. ನಿಶೋ ಮುದ್ದು ಬಾ 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 ನೋಡ್ತಾ ಇರ್ಬೋದು. ಇವಾಗ ಎದ್ದು ಬಂತು ಪಾಪು. ಅವಳ ಮಗನೇ ಹಾಯ್ ಮಾಡ್ಬಿಡು. ಮಗನೇ ಹಾಯ್ ಮುದ್ದು ಮುದ್ದು ಹಾಯ್. ಅವ್ನು ಇವಾಗ ಎದ್ದು ಬಂದ. ಸೊ ಚಿರುನ ಅಮ್ಮನೇ ಸ್ಕೂಲಿಗೆ ಕಳಿಸ್ತಾರೆ. ಸೊ ಅದಕ್ಕೆ ಅದು ಫ್ರೈಡೇ ಅಲ್ವಾ, ಸೊ ಅದಕ್ಕೆ ಇಷ್ಟು ಬೇಗ ಹೊರಡ್ತಾ ಇರೋದು ಬೆಟ್ಟಕ್ಕೆ. ಇಲ್ಲಾಂದರೆ ಇಷ್ಟೊಂದು ಬೇಗ ಹೋಗ್ತಿರ್ಲಿಲ್ಲ. ಲಾಸ್ಟ್ 15 days ಬ್ಯಾಕ್ ಹೋಗಿದ್ವಿ. ಸೊ ಆ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹೊತ್ತಿಗೆ ನಮಗೆ ದರ್ಶನ ಆಯಿತು, ಎಷ್ಟೊಂದು ವೆಯ್ಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಹೊರಡೋಣ. ಏನಿರಲಿಲ್ಲ, ಬೆಳಿಗ್ಗೆ ಎದ್ದು ಪೂಜೆ ಮಾಡೋದಷ್ಟೇ ಇಟ್ಕೊಂಡಿದ್ದೇನೆ. ನೆನ್ನೆ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೆ ನಾನು ಹೇಳಿದಾಗೆ. ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಸೊ ಅದಕ್ಕೇ. ಸೊ ಬನ್ನಿ ಇವಾಗ ಅವಳನ್ನ ಏನಪ್ಪ ಪಿಕಪ್ ಮಾಡಿಕೊಂಡು ಇವಾಗ ಹೊರಡಬೇಕಷ್ಟೇ. ಸೊ ಹಾಗೆ ಆನ್ ದ ವೇ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಬಂದ್ವಿ, ಇವಾಗ ಬೆಟ್ಟಕ್ಕೆ ರೀಚ್ ಆದ್ವಿ. ಟೈಮ್ ಅಷ್ಟೇ 8. ಸೊ ಮನೆ ಬಿಟ್ಟಾಗ 7:20 ಅಂತ ಅಂದ್ಕೊಳ್ಳಿ. 7:20ನೇ ನಾನು ಬೈಕಲ್ಲಿ ಕರೆಕ್ಟಾಗಿ ನೋಡಿದ್ದು. ಸೊ ಇವಾಗ 8 o'clock ಬಂದಿದ್ದೀವಿ. ಸೊ ಆರಾಮ್ಸೇ ಬಂದ್ವಿ, ಏನು ಇದಾಗಲಿಲ್ಲ. ಸೊ ಹಾಗೆ ಇದು ಸೆಕೆಂಡ್ ಟೈಮ್. ನಿಮಗೆ ಗೊತ್ತಿರೋ ಹಾಗೆ ನಾನು ಹಳೆ ಬ್ಲಾಗ್ ನೋಡಿದರೆ ಸೊ ಫಸ್ಟ್ ಟೈಮ್ ಒಂದ್ಸಲ ಅಮ್ಮನ ಜೊತೆ ಕರ್ಕೊಂಡು ಬಂದಿದ್ದೆ ಬೈಕಲ್ಲಿ. ಸೊ ಬೈಕಲ್ಲಿ ಇದೆ ಸೆಕೆಂಡ್ ಟೈಮ್ ಮತ್ತೆ ನಾನು ಬರ್ತಿರೋದು. ಸೊ ಚೆನ್ನಾಗಿದೆ, ಇದು ಒಂಥರ ಎಕ್ಸ್ಪೀರಿಯೆನ್ಸು. ಸೊ ಇವಾಗ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆಯೇ ನೋಡಬೇಕು ರಶ್ ಇದೆಯಾ ಏನು ಅಂತ. ಸ್ವಲ್ಪ ಕಾಣಿಸ್ತಾ ಇದ್ದಾರೆ ಜನ, ಬಟ್ ಅಷ್ಟೊಂದಿಲ್ಲ. ನೋಡೋಣ ಹೇಗಿರುತ್ತೆ. ಬನ್ನಿ ಆನ್ ದ ವೇ ಹೋಗ್ತಾ ಅಲ್ಲಿ ಟೆಂಪಲ್ ಹತ್ರ ಶೂಟ್ ಮಾಡಿ ತೋರಿಸ್ತೀನಲ್ಲ, ಗೊತ್ತಾಗುತ್ತೆ. ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ಫ್ರೈಡೇ ಅಂತಲೇ ಟೆನ್ಷನಲ್ಲಿ ನನಗೆ, ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗ ತುಂಬ ಹೊತ್ತು ವೆಯ್ಟ್ ಮಾಡಿಬಿಟ್ವಿ ಅಲ್ವಾ. ಸೊ ಅದಕ್ಕೋಸ್ಕರ ನನಗೆ ಭಯ. ನನಗೆ ಆಲ್ಮೋಸ್ಟ್ ನಿಂತ್ಕೋತೀನಿ, ಪೇಷನ್ಸ್ ಇದೆ, ದೇವ್ರು ನೋಡಬೇಕು ಅಂದರೆ ವೆಯ್ಟ್ ಮಾಡ್ತೀನಿ. ಬಟ್ ತೀರಾ ವೆಯ್ಟ್ ಮಾಡೋದಕ್ಕೆ, ತುಂಬ ಹೊತ್ತು ನಿಂತ್ಕೊಳ್ಳೋದಕ್ಕೆಲ್ಲ ಆಗಲ್ಲಪ್ಪ, ತುಂಬ ಟಯರ್ಡ್ ಅನಿಸ್ಬಿಡುತ್ತೆ. ಸೊ ಇವತ್ತು ಓಕೆ ಬೇಗ ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ನಾರ್ಮಲಾಗಿ ಹೋಗ್ತೀವಲ್ಲ ಧರ್ಮದರ್ಶನದಲ್ಲೇ ಟಿಕೆಟ್ ತೊಗೊಳ್ದಂತೆ ಅಲ್ಲೇ ತುಂಬ ಕಮ್ಮಿನೇ ಇದ್ದರು. ಅಂಥ ಲೈನ್ ಏನಿರಲಿಲ್ಲ, ಒಂದು 2 ಲೈನ್ ಏನೋ ಇತ್ತು ಅಷ್ಟೇ. ಬಟ್ ಓಕೆ ಬಾರೆ ಹಿಂಗೆ ಹೋಗೋಣ, ಟಿಕೆಟ್ ಏನು ಬೇಡ, ಬೇಗ ಆಗಿಬಿಡುತ್ತೆ, ಬೇಗ ಬಂದಿದ್ದೀವಲ್ವ ಅದಕ್ಕೆ ಅಂತ ಅನಿಸುತ್ತೆ. ಅಷ್ಟೊಂದೇನು ಜನ ಇಲ್ಲ ಅಂತೇಳ್ಬಿಟ್ಟು ಪಾಪ ನಾನೆಲ್ಲೋ ಕರ್ಕೊಂಡು ನಿಲ್ಲಿಸ್ಕೊಂಡ್ರೆ ನಮ್ಮ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಎಷ್ಟು ನಗು ಬರ್ತಿತ್ತಲ್ಲಿ ಅಂತ ಹೇಳಿದ್ರೆ. 30 rupees ಟಿಕೆಟ್ ತೊಗೊಂಡಿರೋರು ಎಷ್ಟು ಬೇಗ ಅಂದರೆ ಅಲ್ಲಿ ರಶ್ಶೇ ಇಲ್ಲ. 30 rupees ಟಿಕೆಟ್ ಅಂತೂ ಲೈನ್ ಕ್ಯೂವೇ ಇಲ್ಲ. ಯಾಕಂದ್ರೆ 100 rupeesಲ್ಲಿ ಇರೋಷ್ಟು 30 rupeesಲ್ಲಿ ಇಲ್ಲ. ಅದೇ ನಮ್ಗೊಂದು ಕಾಮಿಡಿ. ಯಾಕಂದರೆ 100 rupees ಅವ್ರು ಬೇಗ ಆಗುತ್ತೆ ಅಂತ 30 rupees ತೊಗೊಳ್ದಂತೆ 100 rupeesಗೆ ಹೋಗ್ತಾ ಇದ್ದಾರೆ. ಬಟ್ 100 rupeesಲ್ಲಿ ರಶ್ ಇದ್ದಾರೆ, 30 rupeesಲ್ಲಿ ರಶ್ಶೇ ಇಲ್ಲ. ನಮ್ಮ ಮುಂದೆ ಲೈನಲ್ಲೇ ಹೋಗ್ತಾ ಇದ್ದಾರೆ. ತುಂಬ ಜನ ಹೋಗ್ಬಿಟ್ರು. ಒಂದು 40 to 50 ಮೆಂಬರ್ಸ್ ದರ್ಶನ ಆಗೋಯ್ತು ಅನ್ಸುತ್ತೆ. ಫಟಾಫಟ್ ಅಂತ ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಅರ್ಧ ಕ್ಯೂನೂ ಇಲ್ಲ ಆ ಲೈನಲ್ಲಿ 30 rupees ದರ್ಶನದಲ್ಲಿ. ಸೊ ಅವತ್ತು ಅದೇನೋ ನಮ್ಮ ದುರಾದೃಷ್ಟನೋ ಅದೃಷ್ಟನೋ ಒಂದು ಗೊತ್ತಿಲ್ಲ, ಒಳಗಡೆ ಏನೋ ಪೂಜೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಒಂದಷ್ಟೊತ್ತೇನೋ ಲಾಕ್ ಮಾಡಿಬಿಟ್ರು. ಓ ಮೈ ಗಾಡ್, ನಮಗಂತೂ ಸುಸ್ತಾಗ್ಬಿಡ್ತು. ನಗು ಅಂದರೆ ನಗು ಒಂದು ಕಡೆ, ಅಯ್ಯೋ ಸುಸ್ತಾಗ್ತಿದೆಯಲ್ಲ ಅಂತ ಬೇಜಾರು. ಯಾಕಂದರೆ ನೆನೇನೋ ಸುತ್ತಾಡಿ, ಇವತ್ತು ಸುತ್ತಾಡಿ, ದಿನ ಹೊರಗಡೆ ಹೋಗೋದಂದರೆ ಹೆಂಗೆ ಹೋಗ್ತಾರಂತ ಗೊತ್ತಿಲ್ಲ. ನನಗಂತೂ ಸುತ್ತಾಡೋಕ್ಕೂ ಒಂದೊಂದು ಟೈಮ್ ಕಷ್ಟ ಅಂತ ಹೇಳ್ಬೋದು. ಸೊ ಏನೋ ಮಾಡೋಕ್ಕಾಗಲ್ಲ, ನಮ್ಗೆ ಇಷ್ಟೊತ್ತಿಗೆ ಆಗಬೇಕು ಅಂತ ಇತ್ತೇನೋ ನಮ್ಮ ಲಕ್ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ವಿ. ನೋಡ್ತಾ ಇರ್ಬೋದು, ಕ್ಯೂ ಅಲ್ಲಿ ನಿಂತಿದ್ದೀವಿ. ಈಗ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅದೇ ನೋಡ್ಬೋದು, ಈಗ ಪಲ್ಲಕ್ಕಿ ಇಲ್ಲಿ ಕುಣಿಸ್ಕೊಂಡು ಉತ್ಸವ ಮೂರ್ತಿನ ಇಟ್ಟಿರ್ತಾರೆ ಇಲ್ಲಿ ದೇವ್ರ ಸುತ್ತ ಎಲ್ಲ, ಗರ್ಭಗುಡಿ ಸುತ್ತ ಎಲ್ಲ ಮೆರವಣಿಗೆ ಎಲ್ಲ ಮಾಡಿಬಿಟ್ಟು. ಇದು ಫ್ರೈಡೇ ಅಲ್ವಾ, ಸೊ ಈ ಟೈಮಲ್ಲಿ ಈ ಪೂಜೆ ಮಾಡುವಾಗೆಲ್ಲ ಸ್ವಲ್ಪ ಲಾಕ್ ಮಾಡಿಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಫ್ರೆಂಡ್ಸ್ ದರ್ಶನ ಎಲ್ಲ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಪಾರ್ಕಿಂಗ್ ಹತ್ರ. ಸೊ ಟೈಮ್ ಬಂದು ಇವಾಗ 10 ಆಯ್ತೇನೆ. 9:30ಗೆ ಏನೋ ನಿಂತ್ಕೊಂಡಿತ್ತು. 9:20 or 30 ಅನಿಸುತ್ತೆ. ಸರಿ 8:20 or 8:30 ಅನಿಸುತ್ತೆ. ಇಷ್ಟು ತನಕ ಆಯ್ತು ಅಂತ ಹೇಳ್ಬೋದು. ಏನು ಅಂತಲೂ ಗೊತ್ತಿರಲಿಲ್ಲ, ಅಷ್ಟೊಂದೇನು ರಶ್ ಇರಲಿಲ್ಲ. ಬಟ್ ಆದರೂ ತುಂಬ ಟೈಮ್ ತೊಗೋತು ದರ್ಶನ ಆಗೋದಕ್ಕೆ. ಸೊ ಫೈನಲಿ ದರ್ಶನ ಆಯಿತು, ಸಮಾಧಾನನೂ ಕೂಡ ಆಯಿತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸ್ಟಾಪ್ ಬಂದು ಸೊ ತಿಂಡಿ ತಿನ್ನೋದಕ್ಕೆ ಹೋಗಬೇಕು. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ 1 month ಪಲಾವ್ ತಿನ್ನೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸ್ವಲ್ಪ ಸಿಟಿ ಒಳಗಡೆ ಹೋಗಬೇಕು.
ಸೊ ಬನ್ನಿ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಿಂತು ನನಗಂತೂ ತುಂಬ ಕಾಲ ಹೋಗ್ಬಿಟ್ಟಿದೆ. ನೆನ್ನೆಯಿಂದ ಇವ್ರ ಜೊತೆ ಸುತ್ತಾಡಿನೇ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಅವಳಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಮಾತಾಡಲ್ಲ. ಸೊ ಬನ್ನಿ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ತುಂಬ ಹೊಟ್ಟೆ ಹಸಿವಾಗಿರೋದಕ್ಕೂ ಅದಕ್ಕೂ ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡಿದ್ರೆ ಸಮಾಧಾನ ಆಗುತ್ತೆ. ಸೊ ಅದಕ್ಕೆ ಬನ್ನಿ ಇವಾಗ ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗೆ ಇವತ್ತು ನಾವು ಹನುಮಂತು ಹೋಗಿ ಮಟನ್ ಬಿರಿಯಾನಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗಲ್ಲಿ ಹೆಂಗಿದ್ವಿ, ಇವತ್ತು ಫ್ರೈಡೇ ಆಗಿತ್ತು, ದೇವ್ರ ದರ್ಶನ ಕೂಡ ಆಯಿತು. ಸೊ ಒಂದೊಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಹನುಮಂತಲೇ ತುಂಬ ಥರ ಒರಿಜಿನಲು ಫೇಕು. ನಮ್ಮ ಮೈಸೂರವ್ರಿಗಂತೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲದಿರೋರ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ತುಂಬ ಅಲ್ಲಿ ಲೈನ್ ಫುಲ್ಲು ಫೇಕ್ ಇರುತ್ತೆ, ಎಲ್ಲ ಹನುಮಂತ ಅಂತಲೇ ಹಾಕಿರ್ತಾರೆ. ಬಟ್ ಒರಿಜಿನಲ್ ಇವತ್ತು ನಾನು ಹೋಗ್ತೀನಲ್ಲ, ನಿಮಗೆ ತೋರಿಸ್ತೀನಿ ಬೋರ್ಡ್ ಆ ರೀತಿ ಇದ್ದರೆ ಅದೇ ಒರಿಜಿನಲ್ ಅದು. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದೇನಲ್ಲಪ್ಪ ಅಂದರೆ, ನಾನು ಅಲ್ಲಿ ಫಸ್ಟ್ ಟೈಮ್ ಈಗ ಒಳಗಡೆ ಅಲ್ಲಿ ಹೋಗಿ ಕೂತ್ಕೊಂಡು ಏನಂತಾರೆ ಬಿರಿಯಾನಿ ತಿನ್ನೋಕೆ ಹೋಗ್ತಾ ಇರೋದು. ಯಾಕೆ ನಾನು ಪಾರ್ಸಲ್ ತರಿಸ್ಕೊಂಡು ತಿಂದಿದ್ದೀನಿ, ಅಷ್ಟು ಬಿಟ್ಟರೆ ನಾನು ಯಾವಾಗಲೂ ಹೋಗಿಲ್ಲ. ನಾನು ನನ್ನ ಹಸ್ಬೆಂಡ್ ಕಂಟಿನ್ಯೂ ಆಗಿ ಒಂದು 2 or 3 ಟೈಮ್ಸ್ ಹೋಗಿ ಫ್ರೆಂಡ್ ತನಕ ಹೋಗಿದ್ದು ರಿಟರ್ನ್ ಬಂದಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ರಶ್ ಇರುತ್ತೆ, ತುಂಬ ಅಂದರೆ ತುಂಬ ಕ್ಯೂ ಇತ್ತು. ನಾವು ಒಂದು ಸಲ ಸಂಡೇ ಹೋಗಿದ್ವಿ, ಒಂದು ಸಲ ಟ್ಯೂಸ್ಡೇ ಹೋಗಿದ್ವಿ, ಹಿಂಗೆ ಒಂದು 2-3 ಸಲ ಹೋಗಿದ್ದೀವಿ. ನನಗೆ ಕ್ಯೂ ಅಲ್ಲಿ ನಾನು ಹೇಳ್ದಾಗೆ ನಾನು ದೇವ್ರ ದರ್ಶನಕ್ಕಾದರೆ ನಿಂತ್ಕೋತೀನಿ, ಈ ರೀತಿ ಊಟಕ್ಕೆಲ್ಲ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಅಯ್ಯೋ ಯಾವ ಮಟನು ಬೇಡ, ಚಿಕನ್ ಬಿರಿಯಾನಿನೂ ಬೇಡ, ನಾರ್ಮಲ್ ಊಟನೇ ಸಾಕಪ್ಪ, ನಂಗೆ ಕ್ಯೂ ಅಲ್ಲಿ ಎಲ್ಲ ನಿಂತ್ಕೊಂಡು ಊಟ ಮಾಡ್ಕೊಂಡು ಬರೋಷ್ಟು ಆ ಥರ ಎಲ್ಲ ಕ್ರೇಜ್ ಯಾವ್ದ್ರ ಮೇಲೂ ಇಲ್ಲ ನನಗೆ. ಊಟದ ವಿಷಯದಲ್ಲಿ ಇಲ್ಲ, ದೇವ್ರ ವಿಷಯದಲ್ಲಿ ಬೇಕಾದ್ರೆ ನಿಂತ್ಕೊಬಿಡ್ತೀನಿ. ಸೊ ಏನೋ ಒಂದು ತಿನ್ಕೊಂಡು ಬಂದ್ರೆ ಆಯಿತು, ಅಷ್ಟೊಂದು ಕಷ್ಟದಲ್ಲಿ ಯಾಕೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಇಲ್ಲ ಹೋಗೋಣ ಬಾ ಕೇಳ್ತಿದ್ದಿಲ್ಲ ಅಂತ ಹೇಳಿದ್ರು. ಒಂದು 2-3 ಸಲ ಕರ್ಕೊಂಡೋದಾಗ ಇಲ್ಲಲ್ಲಪ್ಪ ನಾನಂತೂ ಕ್ಯೂ ಅಲ್ಲೆಲ್ಲ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಿರಲಿಲ್ಲ ಒಳಗಡೆ. ಸೊ ಇದೇ ಫಸ್ಟ್ ಟೈಮ್ ನಾವು ಒಳಗಡೆ ಹೋಗ್ತಾ ಇರೋದು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಮೀನಾ ಬಜಾರ್ ರೋಡು ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರಿಗೆ ನಾನು ಹೇಳ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಅಲ್ವಾ ಅಷ್ಟೊಂದೇನೋ ರಶ್ ಇರಲಿಲ್ಲ. ನಾವು ಬೆಟ್ಟದಿಂದ ಡೈರೆಕ್ಟ್ ಸಿಟಿ ಒಳಗಡೆ ಬರಬೇಕಂದ್ರೆ. ಹಾಗೆ ಸಿಟಿಲೂ ಸ್ವಲ್ಪ ಕೆಲಸ ಇತ್ತು, ಇನ್ನೂ ಏನೋ ಬ್ಯಾಲೆನ್ಸ್ ಆಗಿ ಕೆಲಸ ಎಲ್ಲ ಇತ್ತು, ನೆನ್ನೆ ಆಗದೆ ಇರೋವಂಥದ್ದು. ಯಾಕಂದರೆ ನೆನ್ನೆ ಅಷ್ಟೆಲ್ಲ ತೊಗೊಳ್ಳೋಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು, ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಬ್ಯಾಲೆನ್ಸ್ ಉಳಿಸ್ಕೊಂಡು ಬಂದ್ವಿ. ಒಂದು ಕೆಲಸ ಏನೋ ಅಷ್ಟೇ, ಜಾಸ್ತಿ ಏನು ಇರಲಿಲ್ಲ. ಸೊ ಅದಕ್ಕೆ ಇಲ್ಲೇ ತಿಂಡಿ ತಿನ್ಕೊಂಡು ಹಾಗೆ ಇನ್ನು ಕೆಲಸನ ಮುಗಿಸ್ಕೊಂಡು ಡೈರೆಕ್ಟ್ ಹೊರಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದ್ವಿ. ಇಲ್ಲೇ ಹೆಂಗಿರು ಸರಿ ಹೋಗುತ್ತೆ ಎಲ್ಲ ಅದಕ್ಕೂ ಅಂತ. ಇದೇ ನೋಡ್ತಾ ಇರ್ಬೋದು ಹೋಟೆಲ್ ಹನುಮಂತು. ಸೊ ಇದು ಒರಿಜಿನಲ್ ಅಂತ ಹೇಳ್ಬೋದು. ಸೊ ಇದೇ ಥರ ತುಂಬ ಕಡೆ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಇಲ್ಲಿಗೆ ಬಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ಬೇರೆ ಕಡೆ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದನ್ನು ಒರಿಜಿನಲ್ ಅಂತ ಹೇಳ್ತಾರೆ. ಹಾಗೆ ನೋಡ್ತಾ ಇರ್ಬೋದು, ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಹಾಫ್ ಮಟನ್ ಪಲಾವ್ ತೊಗೊಂಡ್ವಿ. ಸೊ ಫುಲ್ ಅಂತೂ ನಿಜವಾಗ್ಲೂ ನಮ್ಮ ಕೈಲಿ ಹುಡುಗಿರ ಕೈಲಿ ಆಲ್ಮೋಸ್ಟ್ ಆಗಲ್ಲ ಅಂತ ಅನಿಸುತ್ತೆ. ಹಾಗೆಯೇ ಮಟನ್ ಚಾಪ್ಸ್ ತೊಗೊಂಡ್ವಿ. ನನಗಂತೂ ಬಿರಿಯಾನಿ ತುಂಬ ಅಂದರೆ ತುಂಬ ಫಿದಾಗೋದೆ. ನನಗೇನು ಅನ್ನಿಸ್ತು ಅಂದರೆ, ಪಾರ್ಸಲ್ ತೊಗೊಂಡು ತಿನ್ನೋದಕ್ಕಿಂತ ಇದನ್ನು ಮನೇಲಿ ತರಿಸ್ಕೊಂಡು ತಿನ್ನೋದಕ್ಕಿಂತ ಇಲ್ಲೇ ಹೋಗಿ ತಿಂದರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನ ಬಿಸಿಲು ತಿಂದಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವಿಬ್ಬರು ಹಾಫ್ ಮಟನ್ ಪಲಾವ್ ಹಾಗೆ ಮಟನ್ ಚಾಪ್ಸ್ ತೊಗೊಂಡಿದ್ವಿ. ಪೀಸು ಅಷ್ಟೇ ತುಂಬ ಕ್ವಾಂಟಿಟಿ ಇರುತ್ತೆ, ತೊಗೋಬೋದು ಆರಾಮ್ಸೆ. ಇದೆ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು. ಹಾಗೆಯೇ ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಈ ವ್ಲಾಗ್ ಹಾಕೋಕ್ಕೂ ಮುಂಚೆ ಆಲ್ರೆಡಿ ಇನ್ನೂ ಒಂದು ಸಲ ಹೋಗಿ ಟೇಸ್ಟ್ ಮಾಡಿಬಿಟ್ಟು ಬಂದುಬಿಟ್ಟೆ. ರೀಸೆಂಟಾಗಿ ಹೋಗಿದ್ವಿ ನಾನು ನನ್ನ ಹಸ್ಬೆಂಡ್ ಮತ್ತೇ ಅಲ್ಲಿಗೆ ಹೋಗಿ ತಿನ್ಬೇಕಂತ ಹೇಳ್ಬಿಟ್ಟು. ಸೊ ಆಗ ಅದೇನು ವ್ಲಾಗ್ ಎಲ್ಲ ನಾನು ಮಾಡಿಲ್ಲ, ಆ್ಯಸ್ ಯೂಶುವಲ್ ಮತ್ತೆ ಬೆಟ್ಟಕ್ಕೆ ಹೋಗಿ ಅಲ್ಲೇ ಮುಗಿಸ್ಕೊಂಡು ಬಂದಿದ್ವಿ ಅಲ್ವಾ. ಸೊ ಈಗ ವ್ಲಾಗ್ ಆಲ್ರೆಡಿ ಇದೆ, ಅದನ್ನೇ ಎಡಿಟ್ ಮಾಡಿ ಹಾಕಿಲ್ಲ, ತುಂಬ ದಿನ ಆಯ್ತು ಅಂತ ಹೇಳ್ಬಿಟ್ಟು ಅದು ಯಾವುದೇ ರೀತಿ ವ್ಲಾಗ್ ಮಾಡಲಿಲ್ಲ. ಇಷ್ಟ ಆಗಿತ್ತು ನಮ್ಮ ಔಟಿಂಗ್ ಅಂತ ಹೇಳ್ಬೋದು. ಸೊ ನನಗೆ ಇಷ್ಟ ಆಯಿತು. ಸೊ ಯಾರಾದರೂ ಇನ್ನೂ ಹೋಗಿಲ್ಲ ಅಂದರೆ ಅಲ್ಲೇ ಹೋಗಿ ಟ್ರೈ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ಏನಿದು ಬೆಳಿಗ್ಗೆ ತಾನೇ ಬೆಟ್ಟಕ್ಕೆ ಹೋಗಿದ್ದು, ರೆಡಿಯಾಗಿ ಹೋಗಿದ್ದು ಬಂದು ಮತ್ತೆ ಇವಾಗ ರೆಡಿಯಾಗಿ ಕೂತಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಹೌದು, ಇವಾಗ ಒಂದು ಬೀಗ್ರೂಟ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಈಗ ಆಲ್ರೆಡಿ 1 o'clock ಆಗಿದೆ ಕರೆಕ್ಟಾಗಿ. ಸೊ ಬೆಟ್ಟದಿಂದ ಇವಾಗ ಒಂದು 1/2 hour ಆಯ್ತು ಅಷ್ಟೇ ಬಂದು. ಸ್ವಲ್ಪ ಅದೇ ಹೇಳೋದಲ್ಲ, ಬಿರಿಯಾನಿ ಎಲ್ಲ ತಿನ್ಕೊಂಡು ಹಾಗೆ ಸಿಟಿಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದ್ವಿ. ಇವತ್ತು ಇನ್ನೂ ಪಾಪ ಬ್ಲೌಸ್ಗೂ ಕೂಡ ಸ್ಟಿಚ್ಗೆ ಹೋಗಬೇಕಿತ್ತು, ವರ್ಕ್ ಕೊಡೋದಕ್ಕೆ ಹೋಗಬೇಕಿತ್ತು, ಎಂಬ್ರಾಯ್ಡ್ರಿ ವರ್ಕ್, ಅದೇ ಮೈಸೂರು ಸಿಲ್ಕ್ಗೆ. ಬಟ್ ಅವಳು ಇವತ್ತು ಹೋಗ್ತಾ ಇದ್ದಲ್ಲ ಬ್ಯಾಂಗ್ಳೂರಿಗೆ, ಕೊಡೋಕ್ಕಾಗಲಿಲ್ಲ ಇವತ್ತು, ಅದೊಂದು ಮಿಸ್ ಆಯಿತು. ಬಟ್ ನೆಕ್ಸ್ಟ್ ಬರ್ತಲ್ಲ ಈಗ ನೆಕ್ಸ್ಟ್ ಮಂತಲ್ಲಿ. ಸೊ ಅವಾಗ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಯಾಕಂದರೆ ನಂಗೆ ತುಂಬ ಟಯರ್ಡ್ ಆಗೋಗಿತ್ತು. ಒಂದು ಮತ್ತು ಬೀಗ್ರೂಟು ಕೂಡ ಬೇಗ ಹೋಗ್ಬೇಕಿತ್ತಲ್ವ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೋಗೋಕ್ಕಾಗಲಿಲ್ಲ. ಅದೊಂದು ಮಿಸ್ ಆಯ್ತಿಲ್ಲ ಅಂದರೆ ಅದು ಕೆಲಸ ಮುಗ್ದೋಗ್ಬಿಡ್ತಿತ್ತು. ಸೊ ನೋಡೋಣ, ನಾನು ಅದನ್ನು ಶೇರ್ ಮಾಡ್ಕೊಂಡು ಅಂದ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ ಬಂದಾಗ ಹೋಗ್ತೀವಲ್ವ. ಸೊ ಖಂಡಿತ ಯಾವ ಡಿಸೈನ್ ಉಳಿಸ್ದೆ ಇದು ಕೊಟ್ಟಿದ್ದೀನಿ ಸ್ಟಿಚಿಗೆಲ್ಲ, ಪ್ರತಿಯೊಂದು ಕೂಡ ನಾನು ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಸೊ ಬನ್ನಿ ಇವಾಗ ಹೊರಡೋಣ, ಬೀಗ್ರೂಟಕ್ಕೆ ಹೋಗಬೇಕು.
ಸೊ ಓಕೆನಾ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ಬೋದು. ಜಸ್ಟ್ ಸ್ಮಾಲ್ ಬ್ಲಾಗ್ ಅಂತ ಹೇಳ್ಬೋದು ಇದನ್ನು. ಯಾಕಂದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋದಕ್ಕೆ ನಂಗೆ ನಿಜವಾಗ್ಲೂ ಪೇಷನ್ಸ್ ಇಲ್ಲ. ಯಾಕಂದರೆ ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ. ನನ್ನ ಕೈಲಿ ತುಂಬ ಟಯರ್ಡ್ ಆಗಿ ಈಗ ಹೋಗೋದಕ್ಕೂ ಆಗ್ತಾಯಿಲ್ಲ. ಬಟ್ ಹೋಗಲೇಬೇಕು ಅಂದ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಯಾಕಂದ್ರೆ ನಂಗೆ ಮಲ್ಕೊಂಡ್ರೆ ಸಾಕಲ್ಲಪ್ಪ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಇಲ್ಲ, ಹೋಗಿದ್ದು ಬಂದುಬಿಡೋಣ ಬಾ ಅಂದ್ಕೊಂಡು ಇದು ಮಾಡ್ತಾಯಿದ್ರೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಆಲ್ರೆಡಿ ಸ್ವೆಟ್ ಆಗ್ತಾ ಇದ್ದೀನಿ ನಾನು. ಸೊ ವೆದರ್ ಏನಿಲ್ಲ, ಚೆನ್ನಾಗೇ ಇದೆ. ಬಟ್ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ನಾನು ಸ್ವೆಟ್ ಆಗೋದು ಇದ್ದಿದ್ದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ನನ್ನ ಹಸ್ಬೆಂಡ್ ಅತ್ತೆ ಅಷ್ಟೇ. ಸೊ ನಿಶು ಮಲಗಿರ್ತಾನೆ ಮನೇಲಿ, ಮಾವ ಇದ್ದಾರೆ ನೋಡ್ಕೋತಾರೆ. ಸೊ ಚಿರು ಅಮ್ಮನ ಮನೇಲಿ ಇರ್ತಾನೆ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಒಂದು ಔಟಿಂಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಕ್ಕೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.